ಇಂಗ್ಲೀಷ್ನಲ್ಲಿ ಡಬ್ಲ್ಯೂ ಎಚ್ ಜೋಡಿ ಬಂದಾಗ ಒಮ್ಮೆ ಡಬ್ಲ್ಯೂ ಸೈಲೆಂಟ್ ಆದರೆ ಇನ್ನೊಮ್ಮೆ ಎಚ್ ಸೈಲೆಂಟ್ ಆಗಲು ಮುಖ್ಯ ಕಾರಣವೇನು? ಡಬ್ಲ್ಯೂ ಎಚ್ ಜೊತೆಯಲ್ಲಿ ಬಂದರೆ ಒಮ್ಮೆ ಡಬ್ಲ್ಯೂ ಸೈಲೆಂಟ್ ಆಗ್ತದೆ, ಒಮ್ಮೆ ಎಚ್ ಸೈಲೆಂಟ್ ಆಗ್ತದೆ. ಯಾಕೆ ಅಂತ ನೋಡೋಣ ಬನ್ನಿ. ಇಂಗ್ಲೀಷ್ ಭಾಷೆಯಲ್ಲಿ ಡಬ್ಲ್ಯೂ ಎಚ್ ಜೋಡಿಯು ಬಂದಾಗ ಒಮ್ಮೆ ಡಬ್ಲ್ಯೂ ಸೈಲೆಂಟ್ ಆದರೆ ಇನ್ನೊಮ್ಮೆ ಎಚ್ ಸೈಲೆಂಟ್ ಆಗಲು ಮುಖ್ಯ ಕಾರಣ ಅದರ ಮುಂದಿರುವ ಸ್ವರಾಕ್ಷರ ಮತ್ತು ಇಂಗ್ಲೀಷ್ ಭಾಷೆಯ ಹಳೆಯ ಉಚ್ಚಾರಣಾ ನಿಯಮಗಳ ಇತಿಹಾಸ. ಎಚ್ ಸೈಲೆಂಟ್ ಆಗುವ ನಿಯಮ ಡಬ್ಲ್ಯೂ ಧ್ವನಿ ವಾ. ಸಾಮಾನ್ಯವಾಗಿ ಡಬ್ಲ್ಯೂ ಎಚ್ ಆದ ಮೇಲೆ ಉ ಅಕ್ಷರವನ್ನು ಹೊರತುಪಡಿಸಿ ಎ ಇ ಐ ವೈ ಬಂದಾಗ ಎಚ್ ಸೈಲೆಂಟ್ ಆಗುತ್ತದೆ. ಇಲ್ಲಿ ಕೇವಲ ಡಬ್ಲ್ಯೂ ವಾ ಧ್ವನಿ ಮಾತ್ರ ಕೇಳಿಸುತ್ತದೆ. ಉದಾಹರಣೆಗೆ ಡಬ್ಲ್ಯೂ ಎಚ್ ಎ ಟಿ ವಾಟ್, ಡಬ್ಲ್ಯೂ ಎಚ್ ಇ ಎನ್ ವೆನ್, ಡಬ್ಲ್ಯೂ ಎಚ್ ಇ ಆರ್ ಇ ವೇರ್, ಡಬ್ಲ್ಯೂ ಎಚ್ ಐ ಟಿ ಇ ವೈಟ್, ಡಬ್ಲ್ಯೂ ಎಚ್ ವೈ ವೈ. ಇಲ್ಲಿ ವ ಧ್ವನಿ ಕೇಳ್ತದೆ, ಎಚ್ ಸೈಲೆಂಟ್ ಆಗ್ತದೆ. ಡಬ್ಲ್ಯೂ ಸೈಲೆಂಟ್ ಆಗುವ ನಿಯಮ ಎಚ್ ಧ್ವನಿ ಹ. ಸಾಮಾನ್ಯವಾಗಿ ಡಬ್ಲ್ಯೂ ಎಚ್ ಆದ ತಕ್ಷಣ ಉ ಅಕ್ಷರ ಬಂದಾಗ ಡಬ್ಲ್ಯೂ ಸೈಲೆಂಟ್ ಆಗುತ್ತದೆ. ಇಲ್ಲಿ ಕೇವಲ ಎಚ್ ಹ ಧ್ವನಿ ಮಾತ್ರ ಕೇಳಿಸುತ್ತದೆ. ಹಳೆಯ ಇಂಗ್ಲೀಷ್ನಲ್ಲಿ ಉ ಅಕ್ಷರದ ಮುನ್ನ ಡಬ್ಲ್ಯೂ ಧ್ವನಿಯನ್ನು ಬಿಟ್ಟು ನಾಲಿಗೆಯು ನೇರವಾಗಿ ಹ ಧ್ವನಿಗೆ ಜಾರುತ್ತಿತ್ತು. ಅದೇ ನಿಯಮ ಇಂದಿಗೂ ಮುಂದುವರಿದಿದೆ. ಡಬ್ಲ್ಯೂ ಎಚ್ ಒ ಹೂ, ಡಬ್ಲ್ಯೂ ಎಚ್ ಒ ಎಮ್ ಹೂಮ್, ಡಬ್ಲ್ಯೂ ಎಚ್ ಒ ಎ ಸಿ ಹೂಸ್, ಡಬ್ಲ್ಯೂ ಎಚ್ ಒ ಎಲ್ಲಿ ಹೋಲ್. ಇಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗಿ ಎಚ್ನಿಂದನೇ ಹಾದಿಂದನೇ ಧ್ವನಿ ಬರ್ತದೆ. ಈಗ ಇಲ್ಲಿ ಸುಲಭವಾಗಿ ಅರ್ಥ ಆಗಲು ಒಂದು ನಿಯಮ ಕೊಟ್ಟಿದ್ದೇನೆ. ಡಬ್ಲ್ಯೂ ಎಚ್ ಪ್ಲಸ್ ಓ ಇದ್ದರೆ ಡಬ್ಲ್ಯೂ ಸೈಲೆಂಟ್ ಮಾಡಿ ಹಾ ಎಂದು ಓದಿ. ಉದಾ ಡಬ್ಲ್ಯೂ ಎಚ್ ಒ ಹೂ. ಡಬ್ಲ್ಯೂ ಎಚ್ ಪ್ಲಸ್ ಇತರ ಅಕ್ಷರ ಇದ್ದರೆ ಎಚ್ ಸೈಲೆಂಟ್ ಮಾಡಿ ವಾ ಎಂದು ಓದಿ. ಉದಾಹರಣೆಗೆ ಡಬ್ಲ್ಯೂ ಎಚ್ ಇ ಎನ್ ವೆನ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳೊಳಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು ಅಂತ ಇದ್ದರೆ ನಾನು ನನ್ನ 32 ವರ್ಷಗಳ ಅನುಭವದಿಂದ ನಿಮಗಾಗಿಯೇ ಒಂದು ಕೋರ್ಸ್ ರಚಿಸಿದ್ದೇನೆ. 32 ವರ್ಷಗಳ ಮುಂಚೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಸೇರುವ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ 4ನೇ 5ನೇ ಕ್ಲಾಸ್ನವರಿಗೆ ಮಾತ್ರ ಕಲಿತವರು. ಅವರಿಗೆ ಕಲಿಸುವಾಗ 3-4 ತಿಂಗಳೊಳಗೆ ಅವರು ಓದಲು ಬರೆಯಲು ಮತ್ತು ಮಾತನಾಡಲು ಕಲಿತಿದ್ದರು. ಆ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಮತ್ತು ಇಷ್ಟು ವರ್ಷದಿಂದ ನಾನು ಅದೇ ಮಾಡ್ತಾ ಬಂದಿದ್ದೇನೆ. ಹಾಗಾಗಿ ಇವತ್ತು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಕೋರ್ಸ್ ಮಾಡಿದರೆ ನೀವು 3 ತಿಂಗಳಲ್ಲಿ ಮಾತನಾಡಲಿಕ್ಕೆ ಕಲಿತೀರಿ. ನನ್ನ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಕೇವಲ 899 ರೂಪಾಯಿ, 899 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಕಳಿಸಿದರೆ ಯಾವಾಗ ಕಳಿಸ್ತೀರೋ ಆವಾಗಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ನನ್ನ ಕೋರ್ಸ್ ಮಾಡಿದ ಮೇಲೆ ನನಗೆ ಭರವಸೆ ಇದೆ, ನಿಮಗೆ ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಅಂಜಿಕೆ ಹೋಗಿ ಆತ್ಮವಿಶ್ವಾಸ ಬರ್ತದೆ ಮತ್ತು ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗ್ತದೆ ಎಂದು.